This video is sponsored by Moat. ಸುರೇಶ್ ರೈನಾ ಉತ್ತರ ಪ್ರದೇಶದ ಮುರಾದ್ ನಗರದಲ್ಲಿ ಕಾಶ್ಮೀರಿ ಪಂಡಿತ ಕುಟುಂಬದಲ್ಲಿ ಜನಿಸಿದರು. ಅವರ ಪೋಷಕರು ಜಮ್ಮು ಮತ್ತು ಕಾಶ್ಮೀರದ ಶ್ರೀನಗರ ಜಿಲ್ಲೆಯ ರೈನಾವರಿಯವರು. ಸುರೇಶ್ ರೈನಾ ಗಾಜಿಯಾಬಾದ್ ನಗರದ ರಾಜನಗರದ ನೆರೆಹೊರೆಯಲ್ಲಿ ವಾಸಿಸುತ್ತಿದ್ದಾರೆ. ಅವರ ಎಲ್ಲಾ ಶಾಲಾ ಶಿಕ್ಷಣವನ್ನು ಬೋರ್ಡಿಂಗ್ ಶಾಲೆಯಲ್ಲಿ ಮಾಡಲಾಗುತ್ತದೆ. ಸುರೇಶ್ ರೈನಾ ಅವರ ತಂದೆಯ ಹೆಸರು ತ್ರಿಲೋಕಚಂದ್ ರೈನಾ ಮತ್ತು ಅವರ ತಾಯಿಯ ಹೆಸರು ಪರ್ವೇಶ್ ರೈನಾ. ಅವರ ತಂದೆ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಅವರು ಆರ್ಡಿನೆನ್ಸ್ ಕಾರ್ಖಾನೆಯಲ್ಲಿ ಮಿಲಿಟರಿ ಅಧಿಕಾರಿಯಾಗಿದ್ದರು. ರೈನಾ ಅವರ ಕುಟುಂಬ ಜಮ್ಮು ಮತ್ತು ಕಾಶ್ಮೀರದ ರೈನಾವಾರಿಯುಗೆ ಸೇರಿದೆ. ಆದಾಗ್ಯೂ ರೈನಾ ಅವರ ಕುಟುಂಬವು ಕಾಶ್ಮೀರಿ ಹಿಂದೂಗಳ ನಿರ್ಗಮನದ ನಂತರ 1990ರ ದಶಕದ ಉತ್ತರಾರ್ಧದಲ್ಲಿ ಉತ್ತರ ಪ್ರದೇಶದ ಗಾಜಿಯಾಬಾದ್ ಜಿಲ್ಲೆಯ ಮುರಾದನಗರ ಪಟ್ಟಣದಲ್ಲಿ ನೆಲೆಸಿತು. ಸುರೇಶ್ ರೈನಾ ಅವರಿಗೆ ಇಬ್ಬರು ಒಡಹುಟ್ಟಿದವರು, ಒಬ್ಬ ಸಹೋದರಿ ಮತ್ತು ಹಿರಿಯ ಸಹೋದರ ಕೂಡ ಇದ್ದಾರೆ. ಅವರ ಹಿರಿಯ ಸಹೋದರ ದಿನೇಶ್ ರೈನಾ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಸುರೇಶ್ ರೈನಾ ಗುರು ಗೋಬಿಂದ್ ಸಿಂಗ್ ಕ್ರೀಡಾ ಕಾಲೇಜಿನ ಹಳೆಯ ವಿದ್ಯಾರ್ಥಿ. 1998 ಲಕ್ನೋ, ಪಂಜಾಬ್ನಲ್ಲಿ ರೈನಾ ಅವರ ಚಿಕ್ಕಪ್ಪ ಅಶೋಕ್ ಕುಮಾರ್ ಅವರ ಮನೆಯಲ್ಲಿ ದರೋಡೆ ನಡೆಸುತ್ತಿದ್ದಾಗ ದರೋಡೆಕೋರರು ಅಮಾನುಷವಾಗಿ ಹಲ್ಲೆ ನಡೆಸಿದ್ದಾರೆ. ದುರದೃಷ್ಟವಶಾತ್ ಆಕ್ರಮಣವು ಮಾರಣಾಂತಿಕವಾಗಿತ್ತು. ಇದರ ಪರಿಣಾಮವಾಗಿ ಅವನ ಚಿಕ್ಕಪ್ಪನ ಸಾವಿಗೆ ಕಾರಣವಾಯಿತು. ಆದ್ದರಿಂದ ಘಟನೆಯ ನಂತರ ತಕ್ಷಣವೇ ಅವರು ಇಂಡಿಯನ್ ಪ್ರೀಮಿಯರ್ ಲೀಗ್ 2020ನಲ್ಲಿ ಆಡುವುದರಿಂದ ಹಿಂದೆ ಸರಿದರು ಮತ್ತು ಈ ಕಷ್ಟದ ಸಮಯದಲ್ಲಿ ತಮ್ಮ ಕುಟುಂಬದೊಂದಿಗೆ ಇರಲು ನಿರ್ಧರಿಸಿದರು. ರೈನಾ 3ನೇ ಏಪ್ರಿಲ್ 2015ರಿಂದ ಪ್ರಿಯಾಂಕಾಳೊಂದಿಗೆ ಸಂತೋಷದಿಂದ ಮದುವೆಯಾಗಿದ್ದಾರೆ ಮತ್ತು ಮಗಳು ಮತ್ತು ಮಗನನ್ನು ಸಹ ಹೊಂದಿದ್ದಾರೆ. ಸುರೇಶ್ ರೈನಾ ಮಧ್ಯಮ ಕ್ರಮಾಂಕದ ಎಡಗೈ ಬ್ಯಾಟ್ಸ್ಮನ್ ಆಗಿದ್ದು, ಅವರ ಬ್ಯಾಟಿಂಗ್ ಶೈಲಿಯ ಬಗ್ಗೆ ಆಕ್ರಮಣಕಾರಿ ಮನೋಭಾವವನ್ನು ಹೊಂದಿದ್ದಾರೆ. ಅವರ ಆಕ್ರಮಣಕಾರಿ ಬ್ಯಾಟಿಂಗ್ ಶೈಲಿಯಿಂದಾಗಿ ಅವರು ಟೆಸ್ಟ್ ಕ್ರಿಕೆಟ್ ಹೊರತುಪಡಿಸಿ ಕ್ರಿಕೆಟ್ನ ಎಲ್ಲಾ ಸ್ವರೂಪಗಳಲ್ಲಿ ಯಶಸ್ಸನ್ನು ಕಂಡಿದ್ದಾರೆ. ಸುರೇಶ್ ರೈನಾ ಸಾಂದರ್ಭಿಕವಾಗಿ ಆಫ್ ಬ್ರೇಕ್ ಬೌಲರ್ ಆಗಿ ಬೌಲಿಂಗ್ ಮಾಡುತ್ತಾರೆ. ಅವರ ವೃತ್ತಿಜೀವನದುದ್ದಕ್ಕೂ ಅವರು ಆಡಿದ ತಂಡಗಳು ಯಾವಾಗಲೂ ಶಾರ್ಟ್ ಬಾಲ್ಗಳ ಅವನ ದೌರ್ಬಲ್ಯದ ಲಾಭವನ್ನು ಪಡೆಯಲು ಪ್ರಯತ್ನಿಸಿದವು. ಶಾರ್ಟ್ ಪಿಚ್ ಎಸೆತಗಳ ದುರ್ಬಲತೆಗಾಗಿ ಅವರು ಸಾಕಷ್ಟು ಟೀಕೆಗಳನ್ನು ಎದುರಿಸಿದರು. ರಣಜಿ ಟ್ರೋಫಿ ದೇಶೀಯ ಕ್ರಿಕೆಟ್ನಲ್ಲಿಯೂ ಸಹ ಅವರು ಈ ನ್ಯೂನತೆಯ ಕಾರಣದಿಂದಾಗಿ ಬಹಳವಾಗಿ ಹೋರಾಡಿದರು. ಅವರು ತಮ್ಮ ವೃತ್ತಿಜೀವನದಲ್ಲಿ ಮಿಡ್ವಿಕೆಟ್ ಆನ್ ಸೈಡ್ ಏರಿಯಾದಲ್ಲಿ ಹೆಚ್ಚಿನ ರನ್ ಗಳಿಸಿದರು ಮತ್ತು ಹೆಚ್ಚಿನ ಸಮಯ ಅವರು ಒಳಗೆ ಹೊರಗಿನ ಆಫ್ ಡ್ರೈವ್ ಹೊಡೆತಗಳನ್ನು ಆಡುವುದನ್ನು ನೋಡಿದ್ದಾರೆ. ಅವರು ಚೆಂಡನ್ನು ಆಫ್ಸೈಡ್ನಲ್ಲಿ ಹೊಡೆಯುವಲ್ಲಿ ಅದ್ಭುತವಾಗಿದ್ದಾರೆ, ಏಕೆಂದರೆ ಅವರು ತನಗಾಗಿ ಜಾಗವನ್ನು ಸೃಷ್ಟಿಸುತ್ತಾರೆ. ಸುರೇಶ್ ರೈನಾ ಸಕ್ರಿಯ ಆಟಗಾರರಲ್ಲ ಮತ್ತು 2011ರ ಮೊದಲ ಕೆಲವು ತಿಂಗಳುಗಳ ಕಾಲ ಬೆಂಚ್ನಲ್ಲಿದ್ದರು. ಆರಂಭದಲ್ಲಿ ರೈನಾ ತಂಡದಲ್ಲಿ ಸ್ಥಾನ ಪಡೆಯಲು ಸರಿಯಾದ ಫಾರ್ಮ್ನಲ್ಲಿ ಇರಲಿಲ್ಲ. ಆದ್ದರಿಂದ ಬದಲಿಗೆ ನಾಯಕ ಮಹೇಂದ್ರ ಸಿಂಗ್ ಧೋನಿ ಯೂಸುಫ್ ಅವರನ್ನು ಆಯ್ಕೆ ಮಾಡಿದರು. ಸುರೇಶ್ ರೈನಾ ಬದಲಿಗೆ ಪಠಾಣ್. ನಂತರ ವೀರೇಂದ್ರ ಸೆಹ್ವಾಗ್ ತೀವ್ರವಾಗಿ ಗಾಯಗೊಂಡರು. ಆದ್ದರಿಂದ ವೆಸ್ಟ್ ಇಂಡೀಸ್ ವಿರುದ್ಧ ಸತತವಾಗಿ ಪ್ರದರ್ಶನ ನೀಡಿದ ರೈನಾ ಅವರನ್ನು ಬದಲಾಯಿಸಲಾಯಿತು. ರೈನಾ ಅವರ ಪ್ರದರ್ಶನವನ್ನು ನೋಡಿದ ತಂಡದ ನಾಯಕ ಧೋನಿ ಹೊಸ ತಂತ್ರವನ್ನು ರೂಪಿಸಿದರು ಮತ್ತು ಕ್ವಾರ್ಟರ್ ಫೈನಲ್ನಲ್ಲಿ ಯೂಸುಫ್ ಪಠಾಣ್ ಬದಲಿಗೆ ಸುರೇಶ್ ರೈನಾ ಅವರನ್ನು ಆಯ್ಕೆ ಮಾಡಿದರು. ಹಾಲಿ ಚಾಂಪಿಯನ್ ತಂಡ ಆಸ್ಟ್ರೇಲಿಯಾ. ಆದ್ದರಿಂದ ರೈನಾ ಪ್ರಮುಖ ಪಾತ್ರವನ್ನು ನಿರ್ವಹಿಸಿದರು. ಅವರು 28 ಎಸೆತಗಳಲ್ಲಿ 34 ರನ್ ಗಳಿಸಿದರು ಮತ್ತು ಯುವರಾಜ್ ಸಿಂಗ್ಗೆ ನಿರಂತರ ಜೊತೆಯಾಟ ನೀಡಿದರು. ಇದು ಅಂತಿಮವಾಗಿ ಭಾರತವನ್ನು ವಿಶ್ವಕಪ್ನ ಕ್ವಾರ್ಟರ್ ಫೈನಲ್ನಲ್ಲಿ ಗೆಲ್ಲಲು ಕಾರಣವಾಯಿತು. ಇದಲ್ಲದೆ ಪಾಕಿಸ್ತಾನ ವಿರುದ್ಧದ ಸೆಮಿಫೈನಲ್ ಪಂದ್ಯದಲ್ಲಿ ಅವರ ಪ್ರದರ್ಶನ ಅದ್ಭುತವಾಗಿತ್ತು. ಅವರು 36 ರನ್ಗಳ ಕೊಡುಗೆಯೊಂದಿಗೆ 260 ರನ್ಗಳ ಅಂತಿಮ ಸ್ಕೋರ್ ತಲುಪಲು ಟೈಲೆಂಡರ್ಗಳೊಂದಿಗೆ ಸಮನ್ವಯಗೊಳಿಸಿದರು. ಸೆಮಿಫೈನಲ್ ಪಂದ್ಯದಲ್ಲಿ ಅವರು ಯುವರಾಜ್ ಸಿಂಗ್ ಬೌಲಿಂಗ್ನಲ್ಲಿ ಯೂನಿಸ್ ಖಾನ್ ಅವರ ಕ್ಯಾಚ್ ಪಡೆಯುವ ಮೂಲಕ ನಿರ್ಣಾಯಕ ಪಾತ್ರ ವಹಿಸಿದರು. ಇದು ಟೀಮ್ ಇಂಡಿಯಾ 2011ರ ಐಸಿಸಿ ವಿಶ್ವಕಪ್ ಗೆಲ್ಲಲು ನೆರವಾಯಿತು. ರೈನಾ ಕೆಲವು ನಿರ್ಣಾಯಕ ಹೊಡೆತಗಳಿಂದ ನಮಗೆ ವಿಶ್ವಕಪ್ ಗೆದ್ದುಕೊಟ್ಟರು ಎಂಬುದು ರೈನಾ ಬಗ್ಗೆ ಕೋಚ್ ಗ್ಯಾರಿ ಕರ್ಸ್ಟನ್ ನೀಡಿದ ಹೇಳಿಕೆ. ವಿಶ್ವಕಪ್ ಬಳಿಕ ಭಾರತ ವೆಸ್ಟ್ ಇಂಡೀಸ್ ಪ್ರವಾಸ ಕೈಗೊಂಡಿತ್ತು. ಉಪನಾಯಕ ವೀರೇಂದ್ರ ಸೆಹ್ವಾಗ್ ಗಾಯಗೊಂಡಿರುವ ಸಂದರ್ಭದಲ್ಲಿ ನಾಯಕ ಎನ್ಎಸ್ ಧೋನಿ ವಿಶ್ರಾಂತಿಯಲ್ಲಿದ್ದರು. ಗೌತಮ್ ಗಂಭೀರ್ ಅವರನ್ನು ಒಡೈ ಮತ್ತು ಟಿ20ಗೆ ನಾಯಕನನ್ನಾಗಿ ಮಾಡಿದರು ಮತ್ತು ಸುರೇಶ್ ರೈನಾ ಅವರ ಉಪನಾಯಕರಾಗಿದ್ದರು. ನಂತರ ಗಾಯದ ಸಮಸ್ಯೆಯಿಂದಾಗಿ ಗಂಭೀರ್ ಪಂದ್ಯಾವಳಿಯಿಂದ ಹೊರಬಿದ್ದಿದ್ದು, ಸುರೇಶ್ ರೈನಾ ಅವರನ್ನು ತಂಡದ ನಾಯಕರನ್ನಾಗಿ ಮಾಡಿದ್ದು ಹರ್ಭಜನ್ ಸಿಂಗ್ ಅವರ ಉಪನಾಯಕರಾಗಿದ್ದರು. ಸುರೇಶ್ ರೈನಾ ಒಡೈ ಸರಣಿಯಲ್ಲಿ 16-4 ಮತ್ತು ಟೆಸ್ಟ್ನಲ್ಲಿ 46.4 ಸರಾಸರಿ ಹೊಂದಿದ್ದರು. ಮಾಜಿ ಕ್ರಿಕೆಟ್ ದಿಗ್ಗಜರು ಅವರ ನಾಯಕತ್ವವನ್ನು ಹೆಚ್ಚು ಶ್ಲಾಘಿಸಿದರು.